ಇದೆ ಮಣ್ಣು. ಅವನ್ ಮನ್ಸಿನ ಮಾತು ಒಪ್ಪಿಗೆ ಇಲ್ಲ ಅನ್ನೋದು ನನಗ್ ಕೇಳಿಸ್ತಾ ಇದೆ, ನಿಮಗ್ ಕೇಳಿಸ್ತಾ ಇಲ್ಲ ಅಷ್ಟೇ. ಪಾಪ ನನ್ನ ಫ್ರೆಂಡು. ಅಯ್ಯೋ ಬನ್ನಿ ಬನ್ನಿ. ನಮಸ್ತೆ. ನಮಸ್ತೆ. ನಿಮಗ್ ಫೋನ್ ಮಾಡಿ ಆರ್ಡರ್ ಕೊಟ್ಟಿದ್ ನಾನೇ. ಹೌದಾ? ನನ್ ಸೊಸೆ ಭಾಗ್ಯ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಹಾ, ನಿಮ್ ಕೈತುತ್ ಕ್ಯಾಟರಿಂಗ್ ಸರ್ವಿಸ್ ಬಗ್ಗೆ ತುಂಬಾ ಕೇಳಿದೀನಿ. ನನ್ ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ, ಆಫೀಸಲ್ಲೂ ಆರ್ಡರ್ ಮಾಡ್ತಿದ್ರು. ಬಟ್ ನನ್ಗೇನೆ ನಿಮ್ ಫುಡ್ ಟೇಸ್ಟ್ ಮಾಡೋ ಅವಕಾಶ ಸಿಕ್ಕಿರ್ಲಿಲ್ಲ. ಇವತ್ತು ಮನೇಲಿ ಫಂಕ್ಷನ್ ಇದೆ ಅಂತ ಗೊತ್ತಾಗಿದ ತಕ್ಷಣ 1 ಸೆಕೆಂಡ್ ಯೋಚನೆ ಮಾಡಿಲ್ಲ, ನಿಮ್ ಸರ್ವಿಸ್ ಅಲ್ಲೇ ಆರ್ಡರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಮಾತು ಕೇಳಿ ತುಂಬಾನೇ ಸಂತೋಷ ಆಯ್ತು. ಸರಿ ಆಯ್ತು, ಇದನ್ನೆಲ್ಲ ಕಿಚನ್ ಅಲ್ಲಿ ಇಟ್ಬಿಡಿ. ಹಾ, ಇದನ್ನೆಲ್ಲ ಇಟ್ಬಿಟ್ಟು ನಾವು ಹೊರಡ್ತೀವಿ, ಆಮೇಲೆ ಬಂದು ಕ್ಯಾರಿಯರ್ ತಗೊಂಡ್ ಹೋಗ್ತೀವಿ. ಅರೆ ಭಾಗ್ಯವ್ರೆ, ನೀವೆಲ್ಲ ಹೋಗ್ತಿದ್ದೀರಾ? ಇಲ್ಲ ಇಲ್ಲ, ಪ್ಲೀಸ್ ಇವತ್ ನೀವು ಇಲ್ಲೇ ಇರ್ಬೇಕು. ಯಾಕಂದ್ರೆ ಇವತ್ ನನ್ನ ನೋಡೋಕೆ ಹುಡುಗನ ಕಡೆಯವರು ಬರ್ತಿದ್ದಾರೆ. ಈ ಶುಭ ಕಾರ್ಯ ನಡೆಯುವಾಗ ನೀವಿದ್ರೆ ಚಂದ. ಪ್ಲೀಸ್ ನೀವೆಲ್ಲೂ ಹೋಗ್ಬೇಡಿ. ಅದ್ ಹಾಗಲ್ಲ, ನಂಗೆ ಇಲ್ಲಿ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಆಗ್ಲೇ ಹುಡುಗನ್ ಪರ ಗೊತ್ತಾಯ್ತು, ನಿನ್ ಮೇಲೆ ಹೋಗು. ಆಯ್ತು ಮದರ್ ಇಂಡಿಯಾ, ಟೆನ್ಷನ್ ತಗೋಬೇಡ. ಭಾಗ್ಯವ್ರೆ, ನೀವ್ ಮಾತ್ರ ಇಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು. ಬನ್ನಿ ಬನ್ನಿ, ಬೇಗ ಬನ್ನಿ. ಅಕ್ಕ, ಹುಡುಗರ ಕಡೆಯವ್ರು ಬಂದ್ರು. ನೀವು ಕಿಚನ್ ಅಲ್ಲಿ ಇರಿ, ಬರ್ತೀನಿ. ಹುಡುಗಿ ನೋಡಕ್ ಬರ್ತಿರೋದು ಆದಿ ಅವರ? ಏನಂದೆ? ಹಾ ಅತ್ತೆ, ನೋಡಿ ಅತ್ತೆ. ಅತ್ತೆ ಬನ್ನಿ, ಅತ್ತೆ ಬನ್ನಿ, ಅತ್ತೆ ಬನ್ನಿ. ಏನ್ ಅನ್ಕೊಂಡಿದ್ದಾರೆ ಭಾಗ್ಯ ಇವರು? ಆದಿಗೆ ಹುಡುಗಿ ನೋಡಕ್ ಬರ್ತಾ ಇದ್ದಾರಾ? ಅತ್ತೆ ಹಾಗಂದ್ರೆ ಏನ್ ಅರ್ಥ? ಅದು ಅವ್ರ ಇಷ್ಟ, ಅವ್ರ ನಿರ್ಧಾರ. ಅದೇಗಾಗತ್ತೆ? ಅದ್ ಹೇಗಾಗತ್ತೆ ಅಂತೀನಿ. ಇಲ್ಲ, ಅವೆಲ್ಲ ಆಗಲ್ಲ. ನಮ್ಮನ್ನ ಒಂದ್ ಮಾತು ಕೇಳ್ಬೇಕಿತ್ತು. ಅಯ್ಯೋ ಅತ್ತೆ, ನಮ್ಮನ್ನ ಯಾಕೆ ಕೇಳ್ತಾರೆ? ಅಷ್ಟಕ್ಕೂ ಯಾಕೆ ಕೇಳ್ಬೇಕು ಅಂತ? ಅವೆಲ್ಲ ನನಗ್ ಗೊತ್ತಿಲ್ಲ ಭಾಗ್ಯ. ನಾ ಹೇಳ್ತಿರೋದೇ ಸರಿ. ಅವ್ರು ನಮ್ಮನ್ನ ಒಂದು ಮಾತು ಕೇಳ್ಬೇಕಿತ್ತು ಅಷ್ಟೇ. ಆದ್ರೆ ಅಲ್ಲಿ ಆದಿ ಮುಖ ನೋಡಲ್ಲಿ ಎಷ್ಟು ಸಪ್ಯಾಗಿ ಕೂತಿದ್ದಾನೆ. ಅವನಿಗೆ ಇದು ಇಷ್ಟ ಇಲ್ಲ ಅನ್ಸತ್ತೆ ಏನು, ಅವನಿಗಿದೆಲ್ಲ ಇಷ್ಟ ಇಲ್ಲ. ನಾನು ಇವಾಗ್ಲೇ ಹೋಗಿ ಕೇಳ್ತೀನಿ, ಯಾಕೆ ಅತ್ತೆ ಅತ್ತೆ ದಯವಿಟ್ಟು ಹಾಗೆಲ್ಲ ಮಾಡಕ್ ಹೋಗ್ಬಿಡಿ. ಮೊದ್ಲೇ ಅವ್ರಿಗೆ ನಮ್ಮ ಮೇಲೆ ತುಂಬಾನೇ ಬೇಜಾರಿದೆ. ನಾವು ಅವರಿಂದ ಎಲ್ಲ ವಿಷಯ ಮುಚ್ಚಿಟ್ಟಿದೀವಿ ಅನ್ನೋ ಕೋಪನೂ ಇದೆ ಅತ್ತೆ. ಶುಭ ಕಾರ್ಯ ನಡೀತಿದೆ, ಇಂಥ ಟೈಮಲ್ಲಿ ನಾವು ಹೋಗಿ ಅವ್ರ ಕೋಪನ ಇನ್ನಷ್ಟು ಜಾಸ್ತಿ ಮಾಡೋದು ಬೇಡ ಅತ್ತೆ. ಒಂದ್ ಕೆಲ್ಸ ಮಾಡೋಣ ಅತ್ತೆ, ಮನೆ ಹಿಂದ್ಗಡೆ ಏನಾದ್ರು ಡೋರ್ ಇದೆಯಾ ನೋಡೋಣ, ಇದ್ರೆ ಆ ಕಡೆಯಿಂದ ಹೊರಟ್ಬಿಡೋಣ ಸುಮ್ನೆ. ಅವೆಲ್ಲ ಆಗೋದಿಲ್ಲ. ಅದೇಂಗ್ ಹೊರಟು ಬಿಡಕ್ಕಾಗತ್ತೆ? ನಾವು ಬರ್ತಿರೋ ಕೆಲಸ ಮಾಡ್ಬೇಕು ತಾನೆ, ಕೆಲಸ ಮಾಡೋಣ, ಇಲ್ಲೇ ಇರೋಣ. ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನಾವ್ ಯಾಕೆ ಹೋಗ್ಬೇಕು ಅಂತ? ಅತ್ತೆ ಅತ್ತೆ ಇಲ್ಲಿ ನೋಡಿ, ನಾವ್ ಬಂದ್ ಕೆಲ್ಸ ಆಯ್ತು ತಾನೆ, ನಾವು ಊಟ ಕೊಟ್ಟಾಗಿದೆ, ಇನ್ನೇನಿದ್ರು ಪಾತ್ರೆ ವಾಪಸ್ ತಗೊಳ್ಳೋದು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಬಂದ್ ಪಾತ್ರೆ ತಗೊಂಡು ಹೋಗೋಣ ಪ್ಲೀಸ್ ಅತ್ತೆ. ಅತ್ತೆ 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 ಪ್ಲೀಸ್ ಅತ್ತೆ, ಪ್ಲೀಸ್ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅತ್ತೆ. ನಾವಿಲ್ಲೇ ಇದ್ರೆ
ಎಲ್ಲ ಹಾಳಾಗೋಗುತ್ತೆ ಅತ್ತೆ. ಇಲ್ಲಿ ನೋಡಿ, ಮತ್ತೆ ಈ ವಿಷಯಕ್ಕೆ ಏನಾದ್ರು ಜಗಳ ಆಗಿ ಮನಸ್ತಾಪ ಆದ್ರೆ ನಮ್ ಪೂಜನ್ ಕಷ್ಟ ಆಗುತ್ತೆ ಅತ್ತೆ. ಬೇಡ ಅತ್ತೆ, ಬನ್ನಿ ಅತ್ತೆ ಹೋಗೋಣ, ಆ ಕಡೆ ಎಲ್ಲಾದ್ರೂ ಕುತ್ಕೊಳ್ಳೋಣ. ಅರೆ ನೀವೆಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಅಲ್ಲಿ ಕುತ್ಕೊಳ್ಳಿ. ನಾವು 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 ಇಲ್ಲೇ ಅಲ್ಲ, ಆಯ್ತಲ್ಲ ಕೆಲಸ, ನಾವು ಹೊರಡ್ತೀವಿ. ಎಲ್ಲ ಮುಗಿದ್ಮೇಲೆ ಒಂದು ಫೋನ್ ಮಾಡಿ ಬಂದು ಇದೆಲ್ಲ ತಗೊಂಡು ಹೋಗ್ತೀವಿ, ಪಾತ್ರೆ ಎಲ್ಲ. ಅದೆಲ್ಲ ಏನು ಬೇಡ. ನೋಡಿ, ಸುದ್ದಿ ಹೇಳೋದೆಲ್ಲ ನಾನು ಕೇಳಿಸ್ಕೊಂಡೆ. ಅವಳು ಇರ್ಬೇಕು ಅಂದ್ಮೇಲೆ ನೀವ್ ಇರ್ಲೇಬೇಕು, ಇಲ್ಲ ಅಂದ್ರೆ ಅವಳು ಸಿಟ್ ಮಾಡ್ಕೊಂಡ್ಬಿಡ್ತಾಳೆ. ಆಮೇಲೆ ಕೂಗಾಡಿದ್ರೆ ಅಷ್ಟೇ ನನ್ ಕತೆ. ನೀವ್ ಹೋಗೋದ್ ಬೇಡ, ಬನ್ನಿ ಅಲ್ಲಿ ಕುತ್ಕೊಳ್ಳಿ. ಅದು ಪರವಾಗಿಲ್ಲ, ನಾವ್ ಇಲ್ಲೇ ಇರ್ತೀವಿ. ಅದು ಇಲ್ಲಿ ನಾನು ಹೇಳ್ತಿದ್ದೀನಲ್ಲ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ? ಬನ್ನಿ, ಎಲ್ಲರ ಜೊತೆ ಅಲ್ಲಿ ಕುತ್ಕೊಳ್ಳಿ. ಸರಿ ಭಾಗ್ಯ, ಅವ್ರು ಅಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ, ಹೋಗ್ತಾ ಇದಾರೆ, ಅವ್ರಿಗೆ ಬೇಜಾರಾಗಲ್ವ? ಬಾ ನಡೀರಿ, ತಡೀರತ್ತೆ, ನಾನು ಹೇಳ್ತೀನಿ. ಅದು ಮೇಡಮ್, ಊಟಕ್ಕೆ ಸಡನ್ ಆಗಿ ಕರೆದ್ಬಿಟ್ರೆ ಎಲ್ಲ ಕಷ್ಟ ಆಗುತ್ತಲ್ವಾ, ಆಮೇಲೆ ಗಡಿಬಿಡಿ ಆಗುತ್ತೆ. ನಾವೆಲ್ಲ ರೆಡಿ ಮಾಡ್ಕೊತೀವಿ, ಆಮೇಲೆ ಬಂದು ಜಾಯ್ನ್ ಆಗ್ತೀವಿ. ಸರಿ ಸರಿ, ನೀವು ಹೊರಡಿ. ಏನಾಗಿದೆ ನಿನಗೆ? ಬೇಡ 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 ಬೇಡ, ಯಾಕಂಗ ಅಂತಿದ್ಯಾ? ಅತ್ತೆ, ನಿಮ್ಗೆ ಅರ್ಥ ಆಗ್ತಿಲ್ವಾ ಹೇಳಿರೋದು? ಅವ್ರೇನಾದ್ರು ನಮ್ಮನ್ನ ನೋಡಿದ್ರೆ ಬೇಜಾರು ಮಾಡ್ಕೊಳ್ತಾರೆ. ಈಗ ನೋಡಿ, ಇಲ್ಲಿದ್ರು ಕಷ್ಟನೇ, ಯಾರಾದ್ರೂ ಒಬ್ರು ಅಡುಗೆ ಮನೆ ಕಡೆ ಬರ್ತಾನೆ ಇರ್ತಾರೆ, ಹೊರಗೆ ಹೋಗೋದಕ್ಕೂ ಆಗೋದಿಲ್ಲ, ಎಲ್ಲ ಅಲ್ಲೇ ಕೂತಿದ್ದಾರೆ. ನಾವ್ ಆ ಕಡೆ ಎಲ್ಲಾದ್ರೂ ಹೋಗೋಣ, ಬನ್ನಿ. ಅಯ್ಯೋ ದೇವ್ರೆ, ಬನ್ನಿ ಅಂತ ಹೇಳದ್ನಲ್ಲ ಅತ್ತೆ, ಬನ್ನಿ. ಭಾಗ್ಯ, ಅದಿನ್ ನೋಡು, ಎಷ್ಟು ಸತ್ಯಾಗಿ ಕೂತಿದ್ದಾನೆ. ನಾನ್ ಹೇಳ್ದಾಗೆ ಅವನಿಗೆ ಈ ಮದುವೆ ಆಸಕ್ತಿನೇ ಇಲ್ಲ. ಅವ್ನು ನೋಡಿದ್ರೆ ಗೊತ್ತಾಗತ್ತೆ, ಅಲ್ಲ ಈ ಕಾಮದವ್ರಿಗೆ ಗೊತ್ತಾಗಲ್ವ? ಯಾಕೆ ಈಗ ಆಗ್ತಿದ್ದಾರೆ? ಒಂದ್ ಕೆಲಸ ಮಾಡ್ತೀನಿ, ನಾನು ಈಗ್ಲೇ ಹೋಗಿ ಮಾತಾಡ್ತೀನಿ, ಇಲ್ಲ ಅಂದ್ರೆ ನನ್ನ ಫ್ರೆಂಡ್ ಜೀವನ ಹಾಳಾಗತ್ತೆ. ಅತ್ತೆ ಅತ್ತೆ, ಯಾಕತ್ತೆ ನಾನು ಹೇಳೋದನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ ಇವತ್ತು ನೀವು? ಆಗ್ಲಿಂದ 1000 ಸಲ ಹೇಳಿದೀನಿ, ನಾವಲ್ಲಿ ಹೋದ್ರೆ ಸಮಸ್ಯೆ ಆಗುತ್ತೆ ಅಂತ. ದಯವಿಟ್ಟು ಅತ್ತೆ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತಲ್ಲ? ಏನು ತೊಂದರೆ ಆಗಿಲ್ಲ ತಾನೆ? ಫಸ್ಟ್ ಕ್ಲಾಸ್ ಆಗೈತೆ. ಮನೆ ಹುಡ್ಕೋದಕ್ಕೆ ಏನ್ ತೊಂದರೆ ಆಗಿಲ್ಲ ತಾನೆ? ಎಲ್ಲಾದ್ರೂ ಉಂಟೇನಮ್ಮ, ಈಗೇನು ಫೋನ್ ನಲ್ಲಿ ಲೊಕೇಶನ್ ಹಾಕ್ಬಿಟ್ರೆ ಸ್ಮಶಾನಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗ್ಬಿಡ್ತದೆ. ಹುಡ್ಗಿನ್ ಕರ್ಕೊಂಡ್ ಬರ್ತೀರಾ? ಈಗ ಒಳ್ಳೆ ಮುಹೂರ್ತ ಇದೆ, ಹುಡ್ಗಿನ್ ನೋಡಿ ಮಾತುಕತೆನ ಮುಗಿಸ್ಬಿಡೋಣ ಅಂತ. ಖಂಡಿತ. ಯಶೋದ, ಸುದ್ದಿನ ಕರ್ಕೊಂಬ. ನಾಚ್ಕೋಬೇಡಮ್ಮ, ತಲೆ ಎತ್ತು ಕುತ್ಕೋ. ಕಾಮತ್ ಮನೆ ಹಿರಿ ಸೊಸೆ ಆಗಿ ಬರೋಳು ನೀನು.
ನೀನ್ ತಲೆ ತಗ್ಗಿಸ್ಕೊಂಡು ಕೂತ್ಕೊಳ್ಳೋದು ನನಗಿಷ್ಟ ಆಗಲ್ಲಮ್ಮ. ಹಾ, ಇದು ಒಳ್ಳೆ ಹುಡುಗಿ ಲಕ್ಷಣ ಅಂದ್ರೆ. ಸರಿ, ಮುಂದಿನ ಮಾತುಕತೆ ಮುಂದುವರ್ಸೋಣ. ಹಾ, ನಮಗೆ ಹುಡುಗ ಒಪ್ಪಿಗೆ ಇದ್ದಾನೆ, ನಿಮ್ಗೆ ನಮ್ಮ ಹುಡುಗಿ ಒಪ್ಪಿಗೆನಾ? ಹಾ, ನಮ್ಗೆ ಹುಡುಗಿ ಒಪ್ಪಿಗೆ ಇದ್ದಾಳೆ. ಇನ್ನು ಒಂದ್ ಮಾತು ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಒಳ್ಳೇದಲ್ವಾ? ಏನಮ್ಮ, ನಿಂಗೆ ನಮ್ಮನೆ ಹುಡುಗ ಒಪ್ಪಿಗೆನಾ? ನನಗೂ ಒಪ್ಪಿಗೆ ಇದೆ, ಯಾವುದೇ ಅಭ್ಯಂತರನೂ ಇಲ್ಲ. ನೀವೆಲ್ಲ ಮಾತಾಡ್ತಿದ್ದೀರಾ, ಹುಡ್ಗನ ಏನು ಮಾತಾಡ್ತಿಲ್ಲ. ಹುಡ್ಗನ್ ಒಪ್ಪಿಗೆ ಇದೆ ತಾನೆ? ಹೌದು, ಹುಡುಗನ ಬಾಯಿಂದ ಒಪ್ಪಿಗೆ ಅಂತ ಒಂದು ಮಾತು ಬಂದ್ರೆ ನಮಗೂ ಸಂತೋಷ ಆಗುತ್ತೆ. ಅರೆ, ಅವ್ನ್ ಮಾತಾಡಿಲ್ಲ ಅಂತ ನೀವ್ ಗಾಬರಿ ಆಗ್ಬೇಡಿ. ಅವನ್ಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಮಾತೇ ಇದೆಯಲ್ಲ. ನಮ್ ಹುಡ್ಗ ಮೌನವಾಗಿದ್ದಾನೆ ಅಂದ್ರೆ ಒಪ್ಪಿಗೆ ಇದೆ ಅಂತಾನೆ ಅರ್ಥ. ಇದೆ ಮಣ್ಣು. ಅವನ್ ಮನ್ಸಿನ ಮಾತು ಒಪ್ಪಿಗೆ ಇಲ್ಲ ಅನ್ನೋದು ನನಗ್ ಕೇಳಿಸ್ತಾ ಇದೆ, ನಿಮಗ್ ಕೇಳಿಸ್ತಾ ಇಲ್ಲ ಅಷ್ಟೇ. ಪಾಪ ನನ್ನ ಫ್ರೆಂಡು. ಶ್ರೇಷ್ಠ, ಇಲ್ಲಿಗೆ ಯಾಕೆ ಬರಕ್ ಹೇಳ್ದೆ? ನಾವ್ ಯಾರನ್ನ ಮೀಟ್ ಮಾಡ್ತಾ ಇದೀವಿ? ಯಾರದು? ತಾಂಡವ್, ನಿನ್ಗೆಲ್ಲ ಗೊತ್ತಾಗುತ್ತೆ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ಹ್ಯಾವ್ ಸಮ್ ಪೇಷನ್ಸ್. ಏನ್ ಪೇಷನ್ಸು? ನನಗಿವಾಗ ಇರೋ ಟೆಂಪರ್ಮೆಂಟ್ಗೆ ನನ್ಗೆ ಪೇಷನ್ಸ್ ಇಲ್ಲ. ಏನ್ ಮಾಡ್ಲಿ? ನೋಡು ಶ್ರೇಷ್ಠ, ಪ್ಲೀಸ್ ಏನು ಸರ್ಪ್ರೈಸಸ್ ಬೇಡ ನನಗೆ. ಅದೇನ್ ವಿಷಯನೋ ಕರೆಕ್ಟ್ ಆಗಿ ನನಗೆ ಹೇಳ್ಬಿಡು ಪ್ಲೀಸ್. ತಾಂಡವ್, ಎಲ್ಲ ನಿನ್ಗೆ ಗೊತ್ತಾಗುತ್ತೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಅವ್ರು ಬರ್ತಾರೆ. ಕನಿಕಾ ಇಲ್ಲಿಗೆ ಬರ್ತಾ ಇದ್ದಾಳೆ ಅಂತ ಗೊತ್ತಾದ್ರೆ ಈ ತಾಂಡವ್ ಉರ್ಕೊಂಡು ಬೇಡ ಅಂತಾನೆ. ಅದಕ್ಕೆ ಅವಳು ಬರೋ ತನಕ ಯಾರು ಬರ್ತಾ ಇದ್ದಾರೆ ಅನ್ನೋದನ್ನ ಹೇಳೋದ್ ಬೇಡ. ಅಲ್ಲ, ಈ ಕನಿಕಾ ಎಲ್ಲಿ ಹೋದ್ಲು? ಇಷ್ಟೊದ್ಗಾಗ್ಲೇ ಬರ್ತೀನಿ ಅಂತ ಹೇಳಿದ್ಲು, ಇನ್ನೂ ಬಂದಿಲ್ವಲ್ಲ. ತಾಂಡವ್, 1 ಸೆಕೆಂಡ್ ಇರು, ನಾನು ಬಂದೆ. ಓ ಗಾಡ್, ಶ್ರೇಷ್ಠಂಗೆ ಸಿಗ್ತೀನಿ ಅಂತ ಹೇಳಿದ್ದೆ, ಮರ್ತೇ ಹೋಯ್ತು. ಇವಳು ಕಾಲ್ ರಿಸೀವ್ ಮಾಡೋ ತನಕ ಬಿಡಲ್ಲ, ಮಾಡ್ತಾನೆ ಇರ್ತಾಳೆ. ಅದಕ್ಕೆ ಇವಾಗಲೇ ರಿಸೀವ್ ಮಾಡಿ ಹೇಳೋದು ಒಳ್ಳೇದು. ಹಲೋ ಕನಿಕಾ, ಎಲ್ಲಿದ್ಯಾ? ನೀನ್ ಹೇಳಿದ ಲೊಕೇಶನ್ ಅಲ್ಲಿ ನಾವು ವೇಟ್ ಮಾಡ್ತಾ ಇದೀವಿ. ಸಾರಿ ಶ್ರೇಷ್ಠ, ಒಂದು ಇಂಪಾರ್ಟೆಂಟ್ ಕೆಲಸ ಬಂತು, ಅದಕ್ಕೆ ಹೊರಗಡೆ ಬಂದಿದ್ದೀನಿ. ಮುಗಿಸ್ಕೊಂಡು ನಾನು ನಿಂಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಹಾ, ಬಾಯ್.